ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರಾ, ಹಾಗೆ ಒಂದು ಲೈಕು ಇರೋದಿಲ್ಲ. ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತೀರಾ ಮತ್ತು ಲೈಕು ಮಾಡಿರೋದಿಲ್ಲ. ಈ ಥರ ಇದ್ದಾಗ ವೀಡಿಯೋ ಹಾಕೋಕ್ಕೂ ಬೇಜಾರಾಗುತ್ತೆ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಿಂಪಲ್ಲಾಗಿ ತಮ್ಮೇಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಟೈಮಲ್ಲಿ ತಮ್ಮೇಲ್ ರೆಡಿ ಮಾಡೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಕಷ್ಟಪಟ್ಟಿರೋರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರ ಕಷ್ಟ ಏನು ಅಂತ. ಹಾಗಾಗಿ ನಂತರ ಬೇರೆಯವರು ತಮ್ಮೇಲ್ ರೆಡಿ ಮಾಡೋದಕ್ಕೆ ಕಷ್ಟಪಡೋದೇನು ಬೇಡ. ಹಾಗಾಗಿ ನಾನು ಸಿಂಪಲ್ಲಾಗಿ ತಮ್ಮೇಲ್ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಆ್ಯಪು ಪಿಕ್ಸಾರ್ಟ್ ಅಂತ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದ್ರ ಮೇಲೆ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ವಿಡಿಯೋ ಎಡಿಟು ಇದೆಲ್ಲ ಇದೆ. ಅಂದರೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಆಗುತ್ತೆ. ಅಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ, ಅಲ್ಲಿ ಒಂಥರ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಬರುತ್ತೆ ನಿಮಗೆ ಬ್ಯಾಕ್ಗ್ರೌಂಡ್. ನೀವು ಯಾವುದಾದ್ರೂ ಸೆಟ್ ಮಾಡ್ಕೋಬೋದು. ನಾನು ಈ ಥರ ಒಂದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲಿಕ್ ಮಾಡಿದಾಗ ಅಡ್ವರ್ಟೈಸ್ಗಳು ಬರುತ್ತೆ. ಈ ಅಡ್ವರ್ಟೈಸ್ ಹೋಗೋ ತನಕ ನಾವು ವೆಯ್ಟ್ ಮಾಡಬೇಕು. ನೋಡಿ, ಅದು ಅಡ್ವರ್ಟೈಸ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ. ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಆ ಪ್ಲಸ್ ಮಾರ್ಕ್ ಮೇಲೆ ನೀವು ಒತ್ತಿದ್ರೆ ಆಮೇಲೆ ಒಂದು ಬಾಕ್ಸ್ ಥರ ಬರುತ್ತೆ. ಅಂದರೆ ನೋಡಿ ಈ ಥರ ಬಾಕ್ಸ್ ಥರ ಬರುತ್ತೆ. ತಮ್ಮೇಲ್ಗೆ ಇಷ್ಟೊಂದು ದೊಡ್ಡ ಬಾಕ್ಸ್ ಏನು ಬರೋದಿಲ್ಲ. ಅದು ಬಾಕ್ಸಿಂದ ಕೆಳಗಡೆ ನೋಡಿ ಈ ಥರ ಆಪ್ಷನ್ ಇದೆ. ಅದು ಆಪ್ಷನ್ನಲ್ಲಿ ಅಲ್ಲಿ ಒಂದು ಚಂದ್ರನ ಥರ ಇದೆ ನೋಡಿ. ಆ ಚಂದ್ರನ ಥರ ಇರೋ ಪಕ್ಕದಲ್ಲಿ ಒಂದು ಫಿಟ್ ಅನ್ನೋದು ಒಂಥರ ಚಿಕ್ಕದು ಬಾಕ್ಸ್ ಥರ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗಿಲ್ಲಿ ಇನ್ನೊಂದು 4-5 ಬಾಕ್ಸ್ಗಳ ಥರ ಬರುತ್ತೆ. ಅಷ್ಟು ನೀವು ಲಾಸ್ಟಲ್ಲಿ ಒಂದು ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದರಲ್ಲಿ ನಂಬರ್ ಇರುತ್ತೆ, 96 ಏನೋ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಷ್ಟು ಮಾತ್ರ ಬರುತ್ತೆ. ತಮ್ಮೇಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬರುತ್ತೆ. ಅಲ್ಲಿ ಮೇಲ್ಗಡೆ ಒಂದು ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಮತ್ತೆ ಕೆಳಗಡೆ ಬಂದರೆ ನೀವು ಆ್ಯಡ್ ಫೋಟೋ ಅಂತ ಒಂದು ಇರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೋಡಿ ಫಸ್ಟೇ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋಗಳನ್ನ ನೀವು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ಎಡಿಟ್ ಮಾಡಿ ಇಟ್ಕೋಬೇಕು. ಆಮೇಲೆ ನೀವು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಅಲ್ಲಿ ಮೇಲ್ಗಡೆ ಅಲ್ಲಿ ಆ್ಯಡ್ ಅಂತ ಇದೆಯಲ್ಲ ಅದ್ರ ಮೇಲೇನ ಕ್ಲಿಕ್ ಮಾಡಿ. ಕ್ಲಿಕ್ನ ಮಾಡಿಬಿಟ್ಟು ನೋಡಿ ಈ ಥರ ಬರುತ್ತೆ. ಬಂದಾದಮೇಲೆ ನೀವು ಇದನ್ನು ಫೋಟೋನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಸಣ್ಣ ಸಣ್ಣದಾಗಿ ಚಿಕ್ಕಿಗಳಿದೆಯಲ್ಲ, ಆ ಚಿಕ್ಕಿಗಳ ಮೇಲೆ ನೀವು ಈ ಥರ ಒತ್ಬಿಟ್ಟು ನೀವು ದೊಡ್ಡದಾದರೂ ಮಾಡ್ಕೋಬೋದು, ಚಿಕ್ಕದಾದರೂ ಮಾಡ್ಕೋಬೋದು. ಮತ್ತು ನಿಮ್ಗೆ ಎಷ್ಟು ಫೋಟೋ ಬೇಕಿತ್ತು ಅಂದ್ರೂ ನೀವು ಹಾಕೋಬೋದು. ನೋಡಿ ಇಲ್ಲಿ ಈ ಥರ ಅಂದರೆ ಅಷ್ಟು ಬಾಕ್ಸ್ ಒಳಗಡೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಾನು 4 ಫೋಟೋಗಳನ್ನ ಹಾಕಿದ್ದೀನಿ. ಅಂದರೆ ನಿಮಗೆ ಎಷ್ಟು ಫೋಟೋ ಬೇಕಿದ್ರೂ ಹಾಕೋಬೋದು. 5 ಫೋಟೋ 6 ಫೋಟೋ ನಿಮ್ಗೆ ಎಷ್ಟು ಬೇಕಿದ್ರೂ ಹಾಕೋಬೋದು. ಅಂದರೆ ನಾನು 4 ಫೋಟೋನ ಹಾಕಿದ್ದೀನಿ. ನೋಡಿ 4 ಫೋಟೋನ ಹಾಕಿಬಿಟ್ಟು ಅಂದರೆ ಚಿಕ್ಕದಾಗೂ ಮಾಡ್ಕೋಬೋದು, ನೀವು ದೊಡ್ಡದಾಗೂ ಸಹ ಮಾಡ್ಕೋಬೋದು. ಹಾಗಾಗಿ ನಾನು 4 ಫೋಟೋನ ಹಾಕ್ಬಿಟ್ಟು ಅಲ್ಲಿ ನೋಡಿ ಇಷ್ಟು ಉದ್ದ ಆದರೂ ಎಳ್ಕೊಬೋದು. ಸಣ್ಣ ಸಣ್ಣದಾಗಿ ಚಿಕ್ಕೆಗಳಿರುತ್ತಲ್ಲ, ಆ ಚಿಕ್ಕಿನ ಒತ್ತಿ ಹಿಡ್ಕೊಂಡು ಈ ಥರ ಎಳ್ಕೊಬೋದು. ನೀವು ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ದೊಡ್ಡದಾಗಿ ಮತ್ತು ಚಿಕ್ಕದಾಗಿ ಈ ಥರ ಎಲ್ಲನೂ ಸಹ ನೀವು ಮಾಡ್ಕೋಬೋದು. ಅಂದರೆ ನನಗೆ ಗೊತ್ತಿರೋ ಅಷ್ಟನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಇದೇ ಥರನೇ ತಮ್ಮೇಲ್ ರೆಡಿ ಮಾಡೋದು. ನನಗೆ ಇದು ಈಸಿ ಅನ್ನಿಸ್ತು, ಹಂಗಾಗಿ ನಾನು ನಿಮಗೂ ಸಹ ತಿಳಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಅದೆಲ್ಲ ರೆಡಿ ಆದಮೇಲೆ ಅಲ್ಲಿ ರೈಟ್ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಮತ್ತೆ ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮಗೆ ಅಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ ನೋಡಿ, ಟಿ ಇರುತ್ತಲ್ಲ ಆ ಟಿ ಮೇಲೆ ಪ್ರಶ್ನೆ ಮಾಡಿಬಿಟ್ಟು ನಿಮಗೆ ಏನು ಬೇಕೋ ಅದನ್ನು ನೀವು ಬರ್ಕೋಬೋದು. ಅಂದರೆ ನನಗೆ ಗಾರ್ಡನ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಗಾರ್ಡನ್ದು ಮಾತ್ರ ಬರೀತಿದ್ದೀನಿ. ನಿಮಗೆ ಏನು ಬೇಕೋ ಅದನ್ನು ನೀವು ಬರ್ಕೋಬೋದು. ನೋಡಿ ಇಲ್ಲಿ ನಾನು ಕನ್ನಡದಲ್ಲೇ ಬರೀತಿದ್ದೀನಿ. ಅಂದರೆ ನೀವು ಇಂಗ್ಲೀಷ್ ಬೇಕು ಅಂದರೆ ನೀವು ಇಂಗ್ಲೀಷಲ್ಲೂ ಬರ್ಕೋಬೋದು. ಸುಂದರವಾದ ಹೂಗಳು ಅಂತ ನಾನು ಬರ್ದಿದ್ದೀನಿ. ಅಲ್ಲಿ ಕಲರು ಇರುತ್ತೆ ನೋಡಿ, ಆ ಕಲರಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಕ್ಲಾರಿಟಿ. ಹಂಗಾಗಿ ನಾನು ಮತ್ತೆ ನೋಡಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನೋಡಿ ಈ ಥರ ಬಂದರೆ ಇಲ್ಲಿ ಎ ಅಂತ ಇದೆ ನೋಡಿ, ಆ ಎ ಮೇಲೆ ಸಣ್ಣ ಸಣ್ಣದಾಗಿ ಚಿಕ್ಕಿ ಡಾಟ್ ಥರ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಕಲರ್ಸ್ ಇದೆ, ಅಲ್ಲಿ ಮೇಲೆ ಚಿಕ್ಕ ಪಾಯಿಂಟ್ಗಳಿದೆಯಲ್ಲ ಅದಕ್ಕೆಲ್ಲ ದುಡ್ಡು ಕೊಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಡಿ. ಇನ್ನು ಪಕ್ಕದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇವಕ್ಕೆಲ್ಲ ಏನೂ ದುಡ್ಡು ಕೊಡೋಂಗಿಲ್ಲ. ಹಾಗೇ ನಮಗೆ ಕಲರು ಫ್ರೀಯಾಗಿ ಸಿಗುತ್ತೆ. ಹಾಗಾಗಿ ನೋಡಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಕಲರ್ಸ್ ಬರುತ್ತೆ. ನೋಡಿ ನಾನು ಒಂದು ಕಲರ್ ಮೇಲೆ ಕ್ಲಿಕ್ನ ಮಾಡಿದೆ, ಮತ್ತು ಬ್ಲೂ ಕಲರ್ ಮೇಲೆ ಕ್ಲಿಕ್ನ ಮಾಡ್ತಿದ್ದೀನಿ. ನೋಡಿ ಈ ಥರ ಕಲರು ಅಂದರೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರು ನಾವು ಕ್ಲಿಕ್ನ ಮಾಡ್ಕೋಬೋದು.
ನೋಡಿ ಇವಾಗ ದೊಡ್ಡ ಸೈಜ್ ಆದರೂ ಮಾಡ್ಕೋಬೋದು, ಚಿಕ್ಕ ಸೈಜ್ ಆದ್ರೂ ಮಾಡ್ಕೋಬೋದು. ಅದ್ರ ಮೇಲೆ ಈ ಥರ ಹಿಂಗೆ ಪ್ರಶ್ನೆ ಮಾಡಿ, ಆವಾಗ ನೀವು ಈ ದೊಡ್ಡ ಸೈಜು ಚಿಕ್ಕ ಸೈಜು ಎಷ್ಟಾದ್ರೂ ಮಾಡ್ಕೋಬೋದು. ನೋಡಿ ಈ ಥರ ದೊಡ್ಡದಾಗಿ ಚಿಕ್ಕದಾಗಿ ಎಲ್ಲ ಮಾಡಿಕೊಂಡು ಮತ್ತೆ ನಿಮಗೆ ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸ್ಕೊಂಡು ಮತ್ತೆ ಅಲ್ಲಿ ನೀವು ರೈಟ್ ಮೇಲೆ ಕ್ಲಿಕ್ನ ಮಾಡ್ತು ಅಂದರೆ ನೋಡಿ ಅಲ್ಲಿ ಆ ರೈಟ್ ಮಾರ್ಕ್ ಇದೆಯಲ್ಲ, ಆ ರೈಟ್ ಮಾರ್ಕ್ ಕ್ಲಿಕ್ನ ಮಾಡಿದ್ರೆ ಅದಲ್ಲಿ ಸೇವ್ ಆಯಿತು. ಮತ್ತೆ ಇನ್ನು ಕೆಳಗಡೆ ಮತ್ತೆ ಬಂದು ನೋಡಿ ಇಲ್ಲಿ ಮತ್ತೆ ಅದೇ ಥರ ಈ ಟೆಕ್ಸ್ಟು ಮತ್ತೆ ನೀವು ಬರಿಬೇಕು ಅಂದರೆ ಇನ್ನೇನಾದರೂ ಬರಿತೀರಾ ಅನ್ನೋದಾದರೆ ಬರ್ಕೋಬೋದು. ನಾನು ಮತ್ತೆ ಇವಾಗ ಗಾರ್ಡನ್ ಅಪ್ಡೇಟ್ ಅಂತ ಬರಿತಾ ಇದ್ದೀನಿ. ನಿಮಗೇನು ಅನ್ನಿಸುತ್ತೆ ಅದನ್ನು ನೀವು ಬರ್ಕೋಬೋದು. ನಾನು ಅಂದರೆ ಗಾರ್ಡನಿಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಗಾರ್ಡನ್ದು ಹಾಕ್ತಾಯಿದ್ದೀನಿ. ನೋಡಿ ಗಾರ್ಡನ್ ಅಪ್ಡೇಟು ಅಂದರೆ ಇದನ್ನು ನಿಮಗೆ ತೋರ್ಸೋಕ್ಕೆ ಅಂತ ನಾನು ಹಾಕ್ತಾ ಇರೋದು ಅಷ್ಟೇ. ಗಾರ್ಡನ್ ಅಪ್ಡೇಟ್ ಅಂತ ಹಾಕ್ಬಿಟ್ಟು ಮತ್ತೆ ಕಲ್ಲರು ಮತ್ತೆ ಅಲ್ಲಿ ಎ ಇದೆಯಲ್ಲ, ಆ ಎ ಮೇಲೆ ನೀವು ಅಬ್ಸರ್ವ್ ಮಾಡಿ, ಅದನ್ನು ಎ ಮೇಲೆ ಸಣ್ಣ ಸಣ್ಣದಾಗಿ ಚಿಕ್ಕೆಗಳಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಕಲರ್ಸ್ ಬರುತ್ತೆ. ನೋಡಿ ಮತ್ತೆ ನಾನು ಒಂದು ಕಲ್ಲರು, ನಿಮ್ಗೆ ಯಾವ ಕಲರ್ ಬೇಕು ಆ ಕಲ್ಲರು ನೋಡಿ. ನಾನು ಇವಾಗ ಇದು ಬೇರೆ ಇನ್ನೊಂದು ಕಲರ್ನ ನಾನು ಕ್ಲಿಕ್ನ ಮಾಡಿದೆ. ಮತ್ತು ನೀವು ಅದು ಅಕ್ಷರದ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡಿ ಅಲ್ಲಿ ದೊಡ್ಡದು ಚಿಕ್ಕದು ಎಷ್ಟು ಸೈಜ್ ಬೇಕಾದ್ರೂ ನೀವು ಮಾಡ್ಕೋಬೋದು. ನೋಡಿ ಈ ಥರ ಚಿಕ್ಕದಾದರೂ ಮಾಡ್ಕೋಬೋದು, ದೊಡ್ಡದಾದ್ರೂ ಮಾಡ್ಕೋಬೋದು. ಮತ್ತು ನಿಮಗೆ ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಅದನ್ನು ಕೂರಿಸ್ಕೋಬೋದು, ಯಾವ ಸೈಡ್ ಆದ್ರೂ ಸರಿ ಕೂರಿಸ್ಕೋಬೋದು. ಇದು ಅಷ್ಟೇ, ನಿಮಗೆ ಎಲ್ಲಿ ಬೇಕು ಅದನ್ನು ಕೂರಿಸ್ಬಿಟ್ಟು ಮತ್ತೆ ಅಲ್ಲಿ ರೈಟ್ ಮಾರ್ಕ್ ಇರುತ್ತಲ್ಲ, ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಒತ್ತಿದ ಮೇಲೆ ನೋಡಿ ಇವಾಗ ಇದು ತಮ್ಮೇಲು ರೆಡಿ ಆಯಿತು. ಇವಾಗ ಇದನ್ನು ಹೆಂಗೆ ಸೇವ್ ಮಾಡೋದು ನೋಡಿ, ಅಲ್ಲಿ ಎರಡನೇ ಬಟನ್ ಇದೆಯಲ್ಲ, ಆ ಎರಡನೇ ಬಟನ್ ಮೇಲೆ ಪ್ರೆಸ್ನ ಮಾಡಿ. ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಅಲ್ಲಿ ಅಡ್ವರ್ಟೈಸ್ ಬರುತ್ತೆ. ಮತ್ತೆ ಅಡ್ವರ್ಟೈಸ್ ಬಂದಾಗ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಆ ಕ್ಲಿಕ್ ಮಾಡಿದಾಗ ಇವಾಗ ನೋಡಿ ಈ ಥರ ಬರುತ್ತೆ. ಈ ಥರ ಬಂದು ಇಲ್ಲಿ ಕೆಳಗಡೆ ಒಂದು ಇದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಸೇವ್ ಆಯ್ತು, ಅದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನೋಡಿ ಇವಾಗ ಇದನ್ನು ನಾನು ಕ್ಲೋಸ್ ಮಾಡ್ತಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ನೋಡಿ ಅಲ್ಲಿ ಗ್ಯಾಲರಿ ಓಪನ್ ಮಾಡ್ತೀನಿ. ಆ ಗ್ಯಾಲರಿ ಓಪನ್ ಮಾಡಿದಾಗ ಅಲ್ಲಿ ನಮಗೆ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಇವೆಲ್ಲ ನಾನು ಫಸ್ಟೇ ತಮ್ಮೇಲೆ ರೆಡಿ ಮಾಡಿರೋದು, ಅದು ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ. ನೋಡಿ ಇವಾಗ ನೋಡಿ ಇಲ್ಲಿ ಬಂದಿರುತ್ತೆ, ನಮ್ಮ ಗ್ಯಾಲರಿನಲ್ಲಿ ಬಂದಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.